ಮಂಜು ಮುಸುಕಿದ ಮುಂಜಾನೆ, ತಂಪಾದ ಗಾಳಿ. ಈ ಆಷಾಢ ಮಾಸ ಬಂತೆಂದರೆ ಸಾಕು, ಮೈಸೂರಿನ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿ ಧರೆಗಿಳಿದ ಸ್ವರ್ಗದಂತೆ ಕಂಗೊಳಿಸುತ್ತದೆ. ಈ ಮಾಸದಲ್ಲಿ ತಾಯಿಗೆ ನಡೆಯುವ ವಿಶೇಷ ಪೂಜೆಗಳು ಮತ್ತು ಭಕ್ತರ ಸಾಗರ ಇಡೀ ಬೆಟ್ಟಕ್ಕೆ ಒಂದು ವಿಶಿಷ್ಟ ಧಾರ್ಮಿಕ ಕಳೆಯನ್ನು ನೀಡುತ್ತದೆ. ಈ ಪವಿತ್ರ ಮಾಸದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ದಿವ್ಯ ಪೂಜೆಗಳು ಮತ್ತು ಭಕ್ತರ ಮೆಟ್ಟಿಲುಗಳ ಭಕ್ತಿಯ ಪಯಣದ ಈ ಮಾಸದಲ್ಲಿ ಪ್ರತಿ ಶುಕ್ರವಾರ ದೇವಿಯನ್ನು ಬೇರೆ ಬೇರೆ ದಿವ್ಯ ರೂಪಗಳಲ್ಲಿ ಸಿಂಗರಿಸಲಾಗುತ್ತದೆ. ಸಿಂಹವಾಹಿನಿ, ಗಜಲಕ್ಷ್ಮಿ, ರಾಜರಾಜೇಶ್ವರಿ ಹಾಗೂ ಚಾಮುಂಡೇಶ್ವರಿ ಅವತಾರಗಳಲ್ಲಿ ಕಂಗೊಳಿಸುವ ತಾಯಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ ಅನುಭವ. ಚಾಮುಂಡಿ ಬೆಟ್ಟಕ್ಕೆ ರಸ್ತೆ ಮಾರ್ಗದ ಮೂಲಕ ಹೋಗಲು ಸಾರಿಗೆ ವ್ಯವಸ್ಥೆ ಇದ್ದರೂ ಕೂಡ ಆಷಾಢ ಮಾಸದಲ್ಲಿ ಮೆಟ್ಟಿಲುಗಳ ಮೂಲಕ ಬೆಟ್ಟ ಹತ್ತುವುದಕ್ಕೆ ಭಕ್ತರು ಮೊದಲ ಆದ್ಯತೆ ನೀಡುತ್ತಾರೆ. ಇದು ಕೇವಲ ದೈಹಿಕ ಕಸರತ್ತಲ್ಲ, ಬದಲಿಗೆ ತಾಯಿಗೆ ಸಲ್ಲಿಸುವ ಪರಮ ಭಕ್ತಿಯ ಸೇವೆ. ಚಾಮುಂಡಿ ಬೆಟ್ಟದ ಶಿಖರಕ್ಕೆ ಒಟ್ಟು 1008 ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳನ್ನು 17ನೇ ಶತಮಾನದಲ್ಲಿ ಮೈಸೂರು ಮಹಾರಾಜರಾಗಿದ್ದ ದೊಡ್ಡ ದೇವರಾಜ ಒಡೆಯರ್ ಅವರು ನಿರ್ಮಿಸಿರ್ತಾರೆ. ಮುಂಜಾನೆಯ ತಂಪಾದ ವಾತಾವರಣ, ಹಚ್ಚ ಹಸಿರಿನ ಪ್ರಕೃತಿ ಮತ್ತು ಭಕ್ತರ ಜೈ ಚಾಮುಂಡೇಶ್ವರಿ ಎಂಬ ಜಯಘೋಷಗಳ ನಡುವೆ ಮೆಟ್ಟಿಲು ಹತ್ತುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ದೇಹಕ್ಕೆ ಧನಾತ್ಮಕ ಶಕ್ತಿ ಸಿಗುತ್ತದೆ. ಆಷಾಢ ಶುಕ್ರವಾರಗಳಂದು ಭಕ್ತರು ಮುಂಜಾನೆ 4 ಗಂಟೆಗೆ ಬೆಟ್ಟದ ತಪ್ಪಲಿಗೆ ಬಂದು ಪ್ರತಿ ಮೆಟ್ಟಲಿಗೂ ಅರಿಶಿನ ಕುಂಕುಮ ಇಟ್ಟು ಕರ್ಪೂರ ಹಚ್ಚಿ ನಮಸ್ಕರಿಸುತ್ತಾ ಬೆಟ್ಟ ಹತ್ತುತ್ತಾರೆ. ಇದನ್ನು ಮೆಟ್ಟಿಲು ಪೂಜೆ ಎನ್ನಲಾಗುತ್ತದೆ. ಭಕ್ತರು ತಮಗಾದ ಕಷ್ಟಗಳು ನಿವಾರಣೆಯಾಗಲಿ ಅಥವಾ ಅಂದುಕೊಂಡ ಕೆಲಸಗಳು ಈಡೇರಲಿ ಎಂದು ಹರಕೆ ಹೊತ್ತು ಹೀಗೆ ಮಾಡುತ್ತಾರೆ. 700 ಮೆಟ್ಟಲುಗಳನ್ನು ಹತ್ತಿದ ಬಳಿಕ ಸಿಗುವ ಏಕಶಿಲಾ ಬೃಹತ್ ನಂದಿ ವಿಗ್ರಹ ಈ ಹಾದಿಯ ಪ್ರಮುಖ ಆಕರ್ಷಣೆ. ಬೆಟ್ಟ ಹತ್ತುವ ಭಕ್ತರು ಈ ನಂದಿಗೆ ಪೂಜೆ ಸಲ್ಲಿಸಿ ಸ್ವಲ್ಪ ವಿಶ್ರಮಿಸಿ ನಂತರ ಮುಂದೆ ಸಾಗುತ್ತಾರೆ. ಆಷಾಢ ಮಾಸದಲ್ಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವುದು ಕೇವಲ ಧಾರ್ಮಿಕ ಯಾತ್ರೆ ಅಷ್ಟೇ ಅಲ್ಲ, ಅದು ಪ್ರಕೃತಿಯ ಮಡಿಲಿನಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಅನುಭವಿಸುವ ಒಂದು ಅದ್ಭುತ ಕ್ಷಣ. ನೀವು ಈ ಬಾರಿ ಆಷಾಢದಲ್ಲಿ ಬೆಟ್ಟಕ್ಕೆ ಭೇಟಿ ನೀಡಲು ಯೋಚಿಸಿದ್ದರೆ ಮುಂಜಾನೆಯ ಮೆಟ್ಟಿಲುಗಳ ಹಾದಿಯ ಪ್ರಯಾಣವನ್ನು ಮಿಸ್ ಮಾಡ್ಕೋಬೇಡಿ.